ಫ್ರೆಂಡ್ಸ್, ಹೇಗಿದ್ದೀರಾ? ಇವತ್ತು ನನ್ನದು ಬೆಳಗಿನ ಬ್ರೇಕ್ಫಾಸ್ಟಿಗೆ ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಾಡೋದಕ್ಕೆ ನಾನೊಂದು ರೆಸಿಪಿ ಮಾಡ್ತಾಯಿದ್ದೀನಿ. ಒಂದು ತಿಂಡಿಯನ್ನು ರೆಡಿ ಮಾಡ್ತಾಯಿದ್ದೀನಿ. ಅದಕ್ಕೆ ತೊಗೊಂಡಿದ್ದೀನಿ ರೇಷನ್ ಅಕ್ಕಿ. ನಾವು ನೀರು ದೋಸೆ ಎಲ್ಲ ಮಾಡ್ತೀವಿ ನೋಡಿ, ರೇಷನ್ ಅಕ್ಕಿ ಅದನ್ನು ತೊಗೊಂಡಿದ್ದೀನಿ. ಒಂದು 2 ಲೋಟಷ್ಟು, 1 ಕಪ್ಪು, ಒಂದು ಅರ್ಧ ಕಡಿಯಷ್ಟು ತೆಂಗಿನಕಾಯಿ ತೊಗೊಂಡಿದ್ದೀನಿ. ದೊಡ್ಡ ತೆಂಗಿನಕಾಯಿ ಈ ಥರ ಮೆಷರಲ್ಲಿ ತುರಿದು ತೊಗೊಂಡಿದ್ದೀನಿ. ಬೆಲ್ಲ ತೊಗೊಂಡಿದ್ದೀನಿ, ಅದೆಲ್ಲ ಸೈಡಿಗಿಡುವ. ಇನ್ನು ವೈಟ್ ರೈಸ್ ಅಂತ ತೊಗೊಂಡಿದ್ದೀನಿ. ಆಮೇಲೆ 2 ಕುಕ್ಕುಂಬರನ್ನು ತೊಗೊಂಡಿದ್ದೀನಿ. ಮೊದಲಿಗೆ ಕುಕ್ಕುಂಬರನ್ನು ಚೆನ್ನಾಗಿ ಕಟ್ಟು ಮಾಡಿ ಮಿಕ್ಸರಲ್ಲಿ ರುಬ್ಬುವ. ನೋಡಿ, ಎಲ್ಲ ಕುಕ್ಕುಂಬರನ್ನು ಮಿಕ್ಸರಿಗೆ ಕಟ್ಟು ಮಾಡಿ ಹಾಕಿದ್ದೀನಿ. ಯಾವ ಸೇಪಲ್ಲಿ ಕೂಡ ಕಟ್ಟು ಮಾಡಿ ರೌಂಡಾಗಿ ಕಟ್ಟು ಮಾಡಿದ್ದೀನಿ ನಾನು. ಇದನ್ನು ರುಬ್ಬಿ ತರ್ತೀನಿ ನಾನು. ನೋಡಿ, ಕುಕ್ಕುಂಬರ್ ನೀರು ಬಿಡುತ್ತೆ, ಅದಕ್ಕೋಸ್ಕರ ನಾನು ರುಬ್ಬಿದ್ದೀನಿ. ಇನ್ನೂ ನೀರು ಜಾಸ್ತಿ ಹಾಕ್ಲಿಕ್ಕಿಲ್ಲ ಇದಕ್ಕೆ, ಅದಕ್ಕೋಸ್ಕರ. ಈಗ ರೈಸನ್ನು ಹಾಕಿ ರುಬ್ಬುವ. ರುಬ್ಬಿ ಆಗಿದೆ. ಈಗ ಬೆಲ್ಲ ಹಾಕ್ಕೊಂಡು ಇನ್ನು ಇದನ್ನು ಕೂಡ ಮತ್ತೊಮ್ಮೆ ರುಬ್ಬಬೇಕು. ರುಬ್ಬಿ ಆಗಿದೆ ನೋಡಿ. ಒಂದು ಪಾತ್ರೆಗೆ ಹಾಕ್ತಾಯಿದ್ದೀನಿ ನಾನು. ಇನ್ನೊಂದು 1 ಗಂಟೆ ಬಿಟ್ಟು ಇದನ್ನು ಮಾಡ್ತಾಯಿದ್ದೀನಿ ನಾನು. 1 ಗಂಟೆ ಹಾಗೆ ಇರಲಿದು. ಈಗಲೂ ಮಾಡ್ಬೋದು, ಏನೂ ಆಗೋದಿಲ್ಲ. ಆದರೆ ನನ್ನ ಕೆಲಸ ಆದಮೇಲೆ ಮಾಡೋದು ನಾನು. ನೋಡಿ, ಎಷ್ಟು ರೆಡಿಯಾಗಿದೆ. ನಾನು ಈ ತಿಂಡಿಯನ್ನು ರೆಡಿ ಮಾಡ್ತಾಯಿದ್ದೀನಿ. ಒಂದು ಪ್ಲೇಟಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿಟ್ಟಿದ್ದೀನಿ. ಇದನ್ನೆಲ್ಲ ಸ್ಪ್ರೆಡ್ ಮಾಡಬೇಕು. ಮೇಲೆ ಸ್ವಲ್ಪ ಹಾಕಲಿಕ್ಕೆ ತೆಂಗಿನ ತುರಿಯನ್ನು ತೊಗೊಂಡಿದ್ದೀನಿ. ಇದನ್ನು ಚೆನ್ನಾಗಿ ಸ್ಪ್ರೆಡ್ ಮಾಡಿ ಪ್ಲೇಟಿಗೆ ಒಂದು ಇಡ್ಲಿ ಪಾತ್ರೆ ಹಾಕ್ಕೊಂಡು ಅದರಲ್ಲಿ ಬೇಯಿಸುವ. ಹಬೆಯಲ್ಲಿ ಬೇಯಿಸಬೇಕು. ಇದನ್ನು ತುಪ್ಪನ ಹಾಕ್ಕೋಬೋದು. ಎಣ್ಣೆಯನ್ನು ಹಾಕಿದ್ದೀನಿ. ಎಣ್ಣೆ ಹಾಕಿಬಿಟ್ಟು ಪ್ಲೇಟನ್ನು ಒಂದು ತೊಂದರೆ ನೋಡಿ, ಇಡ್ಲಿ ಪಾತ್ರೆದು ಇದರಲ್ಲಿ ಹಾಕಿದ್ದೀನಿ. ಇನ್ನು ಇದಕ್ಕೆ ಹಿಟ್ಟನ್ನು ಹಾಕ್ಕೊಂಡು ಬೇಯಿಸಬೇಕು. ಸ್ವಲ್ಪ ಸ್ವಲ್ಪನೇ ಹಾಕುವ. ನೋಡಿ, ಹಿಟ್ಟನ್ನೆಲ್ಲ ಪೂರ್ತಿಯಾಗಿ ಹಾಕಿದ್ದೀನಿ. ಮೇಲೆ ತೆಂಗಿನ ತುರಿಯನ್ನು ಥರ ಹಾಕ್ತಾಯಿದ್ದೀನಿ ನಾನು. ಮೇಲೆ ಫುಲ್ಲಾಗಿ ತೆಂಗಿನ ತುರಿ ಹಾಕುವ. ಇನ್ನು ಮುಚ್ಚಿಟ್ಟು ಹಬೆಯಲ್ಲಿ ಬೇಯಿಸುವ ಇದನ್ನು. ನೋಡಿ, ಇದು ರೆಡಿಯಾಗಿದೆ. ನಾನು ಇದನ್ನು ತೆಗಿತಾ ಇದ್ದೀನಿ. ಇನ್ನು ಸ್ವಲ್ಪ ತಣ್ಣಗಾಗಬೇಕು ಕಟ್ ಮಾಡೋದಕ್ಕೆ. ಬ್ರೇಕ್ಫಾಸ್ಟ್ ರೆಸಿಪಿ ರೆಡಿ ಆಯಿತು ನೋಡಿ. ತುಂಬ ಚೆನ್ನಾಗಾಗುತ್ತೆ, ತುಂಬ ಟೇಸ್ಟಾಗಿರುತ್ತೆ. ಆ ಫ್ಲೇವರು, ಕುಕ್ಕುಂಬರ್ ಫ್ಲೇವರೆಲ್ಲ ತುಂಬ ಚೆನ್ನಾಗಿ ಬರುತ್ತೆ. ತುಂಬ ಟೇಸ್ಟ್ ಆಗಿರುತ್ತೆ. ಒಂದು ಸಿಹಿಯಾಗಿ ಮಾಡಿದ್ದೀನಿ ಬೆಲ್ಲ ಹಾಕ್ಕೊಂಡು. ಒಂದು ಇದು ಸಪ್ಪೆ, ಅದಕ್ಕೇನು ನಾನು ಬೆಲ್ಲ ಹಾಕಲಿಲ್ಲ. ಇದೇನು ಚಟ್ನಿ ಯಾವುದಕ್ಕೂ ಸಾರಿಗಿದ್ರೆ ಸ್ಪ್ರೆಡ್ ಮಾಡಿ ತಿನ್ಬೋದು. ಇದು ಮಾತ್ರ ಖಾಲಿಯಾಗಿ ತಿನ್ನಲಿಕ್ಕೆ ತುಂಬ ಟೇಸ್ಟ್ ಆಗುತ್ತೆ ನೋಡಿ. ತುಂಬ ಚೆನ್ನಾಗಿರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡಿ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಕಲಿಸಿ ಅವ್ರು ಕೂಡ ನೋಡ್ಕೊಂಡು ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.